ಸೇತುವೆ ಹೊಡೆದು ಹಾಕಿದ್ದಕ್ಕೆ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ. ಹಿಟ್ ಲಿಸ್ಟ್ ಬಿಡುಗಡೆ ಮಾಡಿದ ಇರಾನ್ನ ಐಆರ್ಜಿಸಿ ಸೇತುವೆ ಹೊಡೆದು ಹಾಕಿದ್ದಕ್ಕೆ ಇರಾನ್ ಪ್ರತೀಕಾರ. ಹಿಟ್ ಲಿಸ್ಟ್ ಬಿಡುಗಡೆ ಮಾಡಿದ ಇರಾನ್ನ ಐಆರ್ಜಿಸಿ ನಿಮ್ಮ ಸೇತುವೆಗಳನ್ನ ಹೇಗೆ ಕೆಡವ್ತೀವಿ ನೋಡಿ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಬೆದರಿಕೆಯನ್ನ ಹಾಕಿದೆ. ಕರಾಚ್ B1 ಸೇತುವೆ ಹೊಡೆದು ಹಾಕಿದ್ದ ಅಮೆರಿಕ 8 ಗಲ್ಫ್ ಸೇತುವೆ ನಾಶ ಮಾಡೋದಾಗಿ ಬೆದರಿಕೆ. ಕುವೈತ್, UAE, ಜೋರ್ಡಾನ್ನಲ್ಲಿರುವಂತಹ ಬ್ರಿಡ್ಜ್, UAEಯಲ್ಲಿರುವ ಶೇಖ್ ಜಾಯದ್ ಅಲ್ ಮುಕ್ತಾ, ಕುವೈತ್ನಲ್ಲಿರುವ ಶೇಖ್ ಜಾಬರ್ ಸಮುದ್ರ ಸೇತುವೆ, ಜೋರ್ಡಾನ್ನಲ್ಲಿರುವ ಕಿಂಗ್ ಹುಸೇನ್ ಬ್ರಿಡ್ಜ್ ಪ್ರಮುಖ ಸೇತುವೆ ನಾಶ ಮಾಡುವುದಾಗಿ ಬೆದರಿಕೆಯನ್ನ ಹಾಕ್ತಾ ಇವೆ. ಇರಾನ್ B1 ಸೇತುವೆ ಮೇಲಿನ ದಾಳಿಯಲ್ಲಿ 8 ಮಂದಿ ಬಲಿಯಾಗಿದ್ರು. ಅಮೆರಿಕ ದಾಳಿಗೆ 8 ಬ್ರಿಡ್ಜ್ ಟಾರ್ಗೆಟ್ ಮಾಡಿದ ಇರಾನ್. ಸೇತುವೆ ಹೊಡೆದು ಹಾಕಿದ್ದಕ್ಕೆ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಹಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಇರಾನ್ನ ಐಆರ್ಜಿಸಿ. ನಿಮ್ಮ ಸೇತುವೆಗಳನ್ನ ಹೇಗೆ ಕೆಡುತ್ತೀವಿ ನೋಡಿ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಬೆದರಿಕೆ ಹಾಕ್ತಾ ಇದೆ. ಕರಾಚ್ B1 ಸೇತುವೆ ಹೊಡೆದು ಹಾಕಿದ್ದ ಅಮೆರಿಕ 8 ಗಲ್ಫ್ ಸೇತುವೆ ನಾಶ ಮಾಡೋದಾಗಿ ಇದೀಗ ಇರಾನ್ ಮತ್ತೆ ಹೇಳಿದೆ, ಬೆದರಿಕೆಯನ್ನ ಹಾಕಿದೆ. ಕುವೈತ್, UAE, ಜೋರ್ಡಾನ್ನಲ್ಲಿರುವಂತಹ ಬ್ರಿಡ್ಜ್ಗಳು, UAEಯಲ್ಲಿರುವಂತಹ ಶೇಖ್ ಜಾಯದ್ ಅಲ್ ಮುಕ್ತಾ, ಕುವೈತ್ನಲ್ಲಿರುವಂತಹ ಶೇಖ್ ಜಾಬರ್ ಸಮುದ್ರ ಸೇತುವೆ, ಜೋರ್ಡಾನ್ನಲ್ಲಿರುವಂತಹ ಕಿಂಗ್ ಹುಸೇನ್ ಬ್ರಿಡ್ಜ್ ಪ್ರಮುಖ ಸೇತುವೆ ನಾಶ ಮಾಡುವುದಾಗಿ ಬೆದರಿಕೆಯನ್ನ ಹಾಕ್ತಾ ಇದೆ. B1 ಸೇತುವೆ ಮೇಲಿನ ದಾಳಿಯಲ್ಲಿ 8 ಮಂದಿ ಬಲಿಯಾದ್ರು. ಅಮೆರಿಕ ದಾಳಿಗೆ 8 ಬ್ರಿಡ್ಜ್ ಟಾರ್ಗೆಟ್ ಮಾಡಿದ ಇರಾನ್. ನೋಡಿ, ಕರಾಚ್ B1 ಸೇತುವೆಯನ್ನ ಅಮೆರಿಕ ಹೊಡೆದು ಉರುಳಿಸಿದೆ ಇರಾನ್ನ. ಅದರ ಒಂದು ಪ್ರತೀಕಾರಕ್ಕಾಗಿ ಇರಾನ್ ಹೇಳ್ತಾ ಇರುವಂತದ್ದು, ನಿಮ್ಮ ಪ್ರಮುಖ ಸೇತುವೆಗಳಾದಂತಹ ಕುವೈತ್ ಆಗಿರ್ಬೋದು, UAE ಆಗಿರ್ಬೋದು, ಜೋರ್ಡಾನ್ನಲ್ಲಿರುವಂತಹ ಸೇತುವೆಗಳನ್ನ ಹೊಡೆದು ಉರುಳಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕ್ತಾ ಇದೆ. ಕುವೈತ್ನಲ್ಲಿರುವಂತಹ ಶೇಖ್ ಜಾಬರ್ ಸಮುದ್ರ ಸೇತುವೆ, UAEನಲ್ಲಿರುವಂತಹ ಶೇಖ್ ಜಾಯದ್ ಅಲ್ ಮುಕ್ತಾ, ಜೋರ್ಡಾನ್ನಲ್ಲಿರುವಂತಹ ಕಿಂಗ್ ಹುಸೇನ್ ಬ್ರಿಡ್ಜ್, ಇವೆಲ್ಲ ಸೇತುವೆಗಳು ಆಯಾ ದೇಶಕ್ಕೆ ಸಂಬಂಧಪಟ್ಟಂತಹ ಟ್ರೇಡ್ಗೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಆಗಿರ್ಬೋದು, ವ್ಯಾಪಾರದ ವಿಚಾರಕ್ಕೆ ಆಗಿರ್ಬೋದು ತುಂಬಾ ಪ್ರಮುಖವಾದಂತಹ ಪಾತ್ರಗಳು. ಹೀಗಾಗಿ ಇಲ್ಲಿ ಏನು ಕಜಾರ್ B1 ಸೇತುವೆಯನ್ನ ಅಮೆರಿಕ ಹೊಡೆದು ಉರುಳಿಸಿದೆ. ಈಗಾಗಲೇ ಇರಾನ್ಗೆ ಒಂದು ರೀತಿಯಾಗಿ ಆರ್ಥಿಕವಾದಂತಹ ನಷ್ಟವನ್ನ ತಂದೊಡ್ಡಿರುವಂಥದ್ದು. ಯಾಕಂದ್ರೆ ವ್ಯಾಪಾರ ವಹಿವಾಟುಗಳಿಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಇನ್ನು ಅದರ ಜೊತೆಗೆ ಪ್ರಮುಖವಾದಂತಹ ಅಸ್ತ್ರಗಳು, ಪ್ರಮುಖವಾದಂಥ ಒಂದಿಷ್ಟು ಏರಿಯಾಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ಒಂದಿಷ್ಟು ಕನ್ಸ್ಟ್ರಕ್ಷನ್ಗಳ ವಿಚಾರಕ್ಕೆ ನಾವು ಸಂಬಂಧಪಟ್ಟಂತೆ ನಾವು ಇಲ್ಲಿ ಮಾತನಾಡೋದಾದ್ರೆ, ಕೆಲವೊಂದಿಷ್ಟುಗಳಿಗೆ ಅಮೆರಿಕ ಅಲ್ಲಿ ಬಂಡವಾಳ ಹಾಕಿತ್ತು, ಅಂದ್ರೆ ಹೂಡಿಕೆಯನ್ನ ಮಾಡಿಕೊಟ್ಟಿತ್ತು. ಇರಾನ್ ಮತ್ತು ಅಮೆರಿಕ ಚೆನ್ನಾಗಿ ಇದ್ದಂಥ ಸಂದರ್ಭದಲ್ಲಿ, ಯಾಕಂದ್ರೆ ಅಮೆರಿಕಾಗೆ ಇರಾನ್ನಿಂದ ಟ್ರಾನ್ಸ್ಪೋರ್ಟ್ ಆಗುವಂಥ ತೈಲದ ವಿಚಾರಕ್ಕೆ, ಕಚ್ಚಾ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾದಂಥ ಬಿಸ್ನೆಸ್ಗಳು ಇತ್ತು, ವ್ಯವಹಾರಗಳು ತುಂಬಾ ಇತ್ತು ಅಂತಹ ಒಂದು ಸಂದರ್ಭದಲ್ಲಿ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಅಮೆರಿಕ ಕೆಲವೊಂದಿಷ್ಟು ಪ್ರದೇಶಗಳನ್ನ ಗುರಿ ಮಾಡಿಸಿ ಇದೀಗ ದಾಳಿಯನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತಿ ದಾಳಿ ತೀರಿಸ್ಕೊಳ್ತೀವಿ ಅಂತ ಇರಾನ್ನ ಐಆರ್ಜಿಸಿ ಹೇಳ್ತಾ ಇದೆ.